ಹಾಯ್ ಸುಲ್ಮಿಲು ನಮಸ್ತೆ ಅಸ್ಸಲಾಂ ವಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ಮಳೆಗಾಲ ಅಂತ ಅಂದ್ಮೇಲೆ ಕುದುರೆ ಮುಖದಲ್ಲಿ ಬಹಳಷ್ಟು ಟ್ರೆಂಡಿಂಗ್ ಇರುವಂತದ್ದು ನೇತ್ರಾವತಿ ಪಿಕ್. ಈ ನೇತ್ರಾವತಿ ಪಿಕ್ಗೆ ಹೇಗೆ ಹೋಗಬೇಕು, ಎಷ್ಟು ಖರ್ಚಾಗುತ್ತೆ, ಯಾವ ಕಂಪನಿ ಜೊತೆ ಹೋದ್ರೆ ಒಳ್ಳೇದು ಅಥವಾ ಕಂಪನಿ ಬೇಕಾ ಬೇಡವಾ, ಈ ಎಲ್ಲ ಕಥೆಗಳ ಬಗ್ಗೆ ಮಾಹಿತಿನ ನೀಡ್ತೀನಿ. ಅಥವಾ ನಮ್ಮ ಜೀಪಲ್ಲಿ ಹೋದ್ರೆ ಹೋಗ್ಲಿಕ್ಕೆ ಆಗುತ್ತಾ ಅನ್ನುವಂತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಆಗಿರುತ್ತೆ. ಸೊ ಬನ್ನಿ, ಫಸ್ಟ್ ನಾವು ಜೀಪ್ ರೈಡ್ ಇಂದ ಈ ಒಂದು ಚಾರಣವನ್ನ ಶುರು ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಈ ವ್ಯೂಸ್ಗೋಸ್ಕರ ಎಲ್ಲರೂ ನೇತ್ರಾವತಿ ಅಂತ ಇರ್ತಾರೆ. ಸೊ ಯಾವ ತರ ಇದೆ ಅಂತ ನೋಡಿ. ನಮಸ್ಕಾರ. ನೀವು ನಮ್ಮ ಈ ನೇತ್ರಾವತಿ ಪೀಕ್ಗೆ ಟ್ರೆಕ್ ಮಾಡಬೇಕು, ನಮ್ಮ ಫಿಸಿಕಲ್ ತಾಕತ್ತೇನಿದೆ ಅಥವಾ ಇಲ್ಲಿಯ ಪ್ರಕೃತಿಯಲ್ಲಿ ಸೌಂದರ್ಯ ಏನಿದೆ ಅದನ್ನು ನೀವು ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಲು ಅಥವಾ ತಮ್ಮ ಆರೋಗ್ಯದ ನಮ್ಮ ತಾಕತ್ ಫಿಸಿಕಲ್ ಫಿಟ್ನೆಸ್ ಎಷ್ಟಿದೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ಬಂದಿರಬಹುದು. ಯಾವುದೋ ಒಂದು ಅಭಿರುಚಿಯಿಂದ ಬಂದಿದ್ದೀರಾ, ತುಂಬ ಒಳ್ಳೆಯ ವಿಷಯ. ಇಲ್ಲಿಗೆ ನೇತ್ರಾವತಿ ಪೀಕ್ ಅಂದರೆ ಬಹಳ ಒಳ್ಳೆಯ ವೀಕ್ಷಣೆ ಇರುವಂತಹ ಪ್ಲೇಸ್. ನಮ್ಮ ಇಡೀ ವಿಶ್ವದಲ್ಲೇ ಒಳ್ಳೆಯ ನೇತ್ರಾವತಿ ಪೀಕ್ ಅಂದರೆ ತುಂಬ ಸೌಂದರ್ಯ ಇದೆ ಅಂತ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ಎಲ್ಲ ಕೇರಳದಿಂದಾಗಲಿ, ತಮಿಳುನಾಡಿಂದಾಗಲಿ ಅಥವಾ ಆಂಧ್ರದಿಂದಾಗಲಿ ಇಡೀ ನಮ್ಮ ಭಾರತ ದೇಶದಾದ್ಯಂತ ಎಲ್ಲರೂ, ಡೆಲ್ಲಿಯಿಂದ ಕೂಡ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಬಂದಿದ್ದೀರಾ, ನೀವು ನಮ್ಮ ಊರಿನವರು, ನಮ್ಮ ಮಂಗಳೂರಿನವರು ಅಂತ ಬಂದಿದ್ದೀರಾ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಷಯ. ನಮ್ಗೆಲ್ಲರಿಗೂ ಉಡುಪಿ ಮಂಗಳೂರೆಲ್ಲ ಒಂದೇ ಸರಿ ಬಿಡಿ. ಆಯ್ತು, ಇಲ್ಲಿಂದ ಹೋಗ್ಲಿಕ್ಕೆ ಅಂದ್ರೆ 5 ಕಿಲೋಮೀಟರ್ ಹೋಗ್ಲಿಕ್ಕಿದೆ. ಇಲ್ಲಿಂದ ಇದು ಬೇಸ್ ಕ್ಯಾಂಪಿಂದ 5 ಕಿಲೋಮೀಟರ್ ಹೋಗೋದು, 5 ಕಿಲೋಮೀಟರ್ ಬರೋದು. ಹೋಗುವ ದಾರಿಯಲ್ಲಿ ನೀವು ಯಾವತ್ತು ನೀವು ಒಬ್ರಿಗೊಬ್ರು ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗ್ಬೇಕು. ಒಬ್ಬ ಫಿಸಿಕಲ್ ಫಿಟ್ ಇರ್ತೀರಾ, ಇನ್ನೊಬ್ರು ಸ್ವಲ್ಪ ಕಡಿಮೆ ಇರ್ತೀರಾ. ಒಬ್ಬರಿಗೆ ಸಪೋರ್ಟ್ ಆಗಿ ಹೋಗ್ಬೇಕು. ಒಬ್ಬ ಫಿಟ್ ಇದ್ದವನು ಸೀದಾ ಹೋಗ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ಯಾರು ಫಿಸಿಕಲ್ ಸ್ವಲ್ಪ ಡೌನ್ ಇದ್ದಾರೆ, ಸ್ವಲ್ಪ ಏಜ್ಡ್ ಯಾರಿದ್ದಾರೆ ಅವರನ್ನು ಮುಂದೆ ಕೆಲಸಿ ಅವರ ಹಿಂದಿನಿಂದ ಹೋಗ್ಬೇಕು. ಒಬ್ಬ ಬಿದ್ರೆ ಇನ್ನೊಬ್ರು ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗುದು. ಓಕೆ, ಆದ್ರೂ ಯಾರು ಕೂಡ ಬೀಳ್ಬಾರ್ದು. ಯಾಕಂದ್ರೆ ನಮ್ಮ ಮುಖ್ಯ, ನಮ್ಮ ಆರೋಗ್ಯ ಮುಖ್ಯ ಅಲ್ವಾ. ಒಬ್ಬನಿಗೆ ಬಿದ್ರೆ, ಒಬ್ಬನಿಗೆ ಕಾಲಿಗೆ ಪೆಟ್ಟಾದ್ರೆ, ನೋವಾದ್ರೆ ಅದು ಎಲ್ಲ ಟೀಮಿಗೆ ಸ್ವಲ್ಪ ಮೊರಾಲ್ ಡೌನ್ ಆಗುವಂತ ವಿಚಾರ. ಅದಕ್ಕೆ ಯಾರು ಬೀಳ್ಬಾರ್ದು. ಯಾಕಂದ್ರೆ ಹೋಗುವಾಗ ಹಳ್ಳ ದಿಣ್ಣೆಗಳಿಂದ ಕೂಡಿದಂತ ಪ್ರದೇಶ ಇದೆ, ಸ್ಲಿಪ್ ಆಗುತ್ತೆ, ಜಾರುತ್ತೆ. ಯಾರು ಜಾರಬೇಡಿ, ಬೀಳ್ಬೇಡಿ. ರೋಪ್ ಕಟ್ಟಿದೀವಿ, ರೋಪನ್ನು ಹಿಡ್ಕೊಂಡು ಕ್ರಾಸ್ ಮಾಡಿ. ಆಮೇಲೆ ಶೂ ಎಲ್ಲ ಒದ್ದೆ ಆಗುತ್ತೆ, ಇದ್ರೆ ಏನಾದ್ರು ಡ್ರೈ ಸಾಕ್ಸ್ ಬೇಕಿದ್ರೆ ತೆಕ್ಕೊಳ್ಳಿ. ಆಮೇಲೆ ನೇತ್ರಾವತಿಯಿಂದ ನಂತರ ಮತ್ತೆ ರಿವರ್ ದಾಟಿದ ನಂತರ ನಿಮ್ಗೆ 4 ಬೆಟ್ಟ ಸಿಗುತ್ತೆ. ಆ 4ನೇ ಬೆಟ್ಟದ ತುದಿಯೇ ನೇತ್ರಾವತಿ ಪೀಕ್. ನಿಮ್ಗೆ ನಿಮ್ ಜೊತೆ ಗೈಡ್ ಬರ್ತಾರೆ, ಗೈಡ್ ಅನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಗೈಡ್ಗೆ ಯಾವ್ದು ನೀವು ರೂಟಲ್ಲಿ ಹೋಗ್ತೀರಾ ಅದೇ ರೂಟಲ್ಲಿ ಹೋಗ್ಬೇಕು. ಮತ್ತೆ ಕೆಲವೆಡೆ ಇದು ಗ್ರೀನ್ ಪ್ಯಾಚ್ ಇದೆ, ಗ್ರೀನ್ ಪ್ಯಾಚ್ ಅಲ್ಲಿ ಹೋಗ್ಬೇಡಿ. ಯಾವ್ದು ರೂಟ್ ಇದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ಸೇಫ್ಟಿಯಾಗಿ ಹೋಗಿ, ಸೇಫ್ಟಿಯಾಗಿ ಬನ್ನಿ. 7 ಗಂಟೆಗೆ ಟ್ರಕ್ ಸ್ಟಾರ್ಟ್ ಆಗೋದು. 7 ಗಂಟೆಯಿಂದ 11 ಗಂಟೆಯ ಒಳಗಡೆ ಬರಬೇಕು ಟ್ರಕ್ಕರ್ಸ್ ಯಾವ್ದು ಇದ್ರು ಕೂಡ. 11 ಗಂಟೆಯ ನಂತರ ಯಾರು ಬಂದ್ರು ಕೂಡ ಇಲ್ಲಿ ಅವಕಾಶ ಇಲ್ಲ, ಪ್ರವೇಶ ಇಲ್ಲ. ಓಕೆ, ಆಮೇಲೆ 5 ಗಂಟೆಯ ಒಳಗಡೆ ನೇತ್ರಾವತಿ ಪೀಕ್ ನಿಂದ ನೀವು 5 ಗಂಟೆಯಿಂದ ವಾಪಸ್ ಈ ಬೇಸ್ ಕ್ಯಾಂಪ್ಗೆ ರೀಚ್ ಆಗೋ ತರ ಬರಬೇಕು. ಅದರ ನಂತರ 5 ಗಂಟೆಯಿಂದ ಲೇಟ್ ಆದ್ರೆ ನಿಮ್ಗೆ ಒಬ್ಬರಿಗೆ ಒಂದು ತಲೆಗೆ 200 ರೂಪಾಯಿ ತರ ಫೈನ್ ಕೂಡ ಹಾಕುವಂತದ್ದು ಚಾನ್ಸ್ ಇರುತ್ತೆ. ಹಾಗಾಗಿ 5 ಗಂಟೆ ಒಳಗೆ ವಾಪಸ್ ರೀಚ್ ಆಗ್ಬೇಕು. ಓಕೆ, ನೀವು ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಯಾವ್ದು ನೀವು ID ಪ್ರೂಫ್ ಕೊಟ್ಟಿರ್ತೀರಿ ಅದೇ ID ಪ್ರೂಫ್ ಇಲ್ಲಿ ನಮಗೆ ತೋರಿಸಬೇಕು. ಯಾಕಂದ್ರೆ ನೀವು ಅಲ್ಲಿ ಪಾನ್ ಕಾರ್ಡ್ ಅಂತ ಕೊಟ್ಟು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೋರಿಸೋದಲ್ಲ, ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಇಲ್ಲಿ ಆಧಾರ್ ಕಾರ್ಡ್ ತೋರಿಸೋದಲ್ಲ. ಯಾವುದು ನೀವು ಬುಕ್ಕಿಂಗ್ಗೆ ಕೊಟ್ಟಿದ್ದೀರಾ ಅದೇ ಒರಿಜಿನಲ್ ಪಾನ್ ಕಾರ್ಡ್ ಇಲ್ಲಿ ತೋರಿಸಬೇಕು. ಮತ್ತೊಂದು, ನೀವು ಬುಕ್ಕಿಂಗ್ ಮಾಡಿದವರು ಏನಿದ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ತೋರಿಸುವುದಲ್ಲ. ಬರುವಾಗ ಪ್ರತಿಯೊಬ್ಬರು ಅದರ ಜೆರಾಕ್ಸ್ ಪ್ರತಿಯನ್ನು ತೆಕೊಂಡು ಬರಬೇಕು. ಅವಾಗ ನಮ್ಗೆ ಇಲ್ಲಿ ಚೆಕ್ ಮಾಡಕ್ಕೆ, ನಿಮ್ಮನ್ನು ಫೈಂಡ್ ಔಟ್ ಮಾಡಕ್ಕೆ, ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಸ್ವಲ್ಪ ಈಸಿ ಆಗಿರುತ್ತೆ. ಅದು ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಯಾಕಂದ್ರೆ ನಿಮ್ಮ ಡಾಕ್ಯುಮೆಂಟ್ ನಮ್ಮಲ್ಲಿ ಕ್ಲಿಯರ್ ಆಗಿ ಇರುತ್ತೆ, ಜೆರಾಕ್ಸ್ ಪ್ರತಿ. ಇಲ್ಲದಿದ್ರೆ ನೀವು ಮೊಬೈಲ್ ಅಲ್ಲಿ ತೋರಿಸಿದ್ರೆ ನಿಮ್ಮಷ್ಟಕ್ಕೆ ಹೋಗ್ತೀರಾ. ಹಾಗೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಚೇಸಿಂಗ್ ಹೈಟ್ಸ್ ವತಿಯಿಂದ ನಾವಿವತ್ತು ನೇತ್ರಾವತಿ ಟ್ರೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ನಮ್ ಟೀಮ್ ರೆಡಿ ಆಗಿದೆ. ಗಾಯ್ಸ್, ರೆಡಿಯಾ ನೀವು? ಎಸ್, ಸೂಪರ್. ಟ್ರೆಕ್ ಶುರು ಮಾಡೋಣವಾ? ನಮ್ ಜೊತೆ ಗೈಡ್ ಆಗಿ ಸುರೇಶ್ ಸರ್ ಇದ್ದಾರೆ. ಸರ್ ರೆಡಿಯಾ? ಎಸ್, ಹೋಗೋಣ. ಸೊ ಈಗ ಒಂದು ಸಾಧಾರಣ 200 ರಿಂದ 300 ಮೀಟರ್ನ ನಡ್ಕೊಂಡು ಬಂದಿದ್ದೀವಿ. ಏನ್ರಿ ನಗ್ತಾ ಇದ್ದೀರಾ? ಸೊ ಇಲ್ಲಿ ನಮ್ದು ಫೇಮಸ್ ಫುಟ್ಬಾಲರ್ ಶಶಾಂಕ್ ಅವ್ರು ಬಂದಿದ್ದಾರೆ. ಸೊ ಎಸ್, ನಮ್ಮ ಸರ್ ಬಂದಿದ್ದಾರೆ. ಓಕೆ, ಸೊ ಈಗ ನಾವು ಹೋಗ್ತಾ ಇದ್ದೀವಿ ನೇತ್ರಾವತಿ ಪೀಕಿಗೆ. ನೀವು ನೋಡ್ಬೋದು ಫಾಗ್ ಯಾವ ಥರ ಇದೆ ಅಂತ. ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆ ಫುಲ್ ಫಾಗ್ ಇದೆ, ಏನೂ ಕಾಣ್ತಾ ಇಲ್ಲ. ಇಲ್ಲಂತಾದರೆ ಈ ಕಡೆ ಈ ರಾಣಿಜರಿ ಬಂಡಾಜೆ ಹೋಗುವಂಥ ದಾರಿ ಎಲ್ಲ ಈ ಕಡೆಯಿಂದ ಕಾಣ್ತಾ ಇರುತ್ತೆ. ಬಟ್ ಫಾಗ್ ಇರೋದ್ರಿಂದ ಏನೂ ಕಾಣ್ತಾ ಇಲ್ಲ. ತುಂಬ ಕೋಲ್ಡ್ ಆಗಿದೆ. ಗಾಯ್ಸ್, ಹೇಗಿದೆ ವೆದರು? ಸೂಪರ್ ಆಗಿದೆ. ಫುಲ್ ಫಾಗ್ ಹಂಗಂತೀರಾ?
ಕಳೆದ ಬಾರಿ ಬಂದಾಗ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಅದಕ್ಕೋಸ್ಕರ ಸ್ವೆಟರ್ ಟೈಪಲ್ಲಿ ಬಟ್ಟೆ ಹಾಕೊಂಡು ಬಂದಿದ್ದೇನೆ. ಸಿಕ್ಕಾಪಟ್ಟೆ ಬೆವರ್ತಾ ಇದೆ. ವೆದರ್ ಅಂತೂ ಚಿಲ್ಡ್ ಆಗಿದೆ, ಫ್ರಿಜ್ಜಲ್ಲಿ ಇಡೋ ಥರ ಇದೆ. ಬಟ್ ಬಟ್ಟೆಯಿಂದ ನಾನು ತುಂಬ ಬೆವರ್ತಿದ್ದೀನಿ. ಸೊ ಹೇಗಿದೆ ಸುಪ್ರಿಯಾ ಅವರೇ? ಸೂಪರಾ? ಸೂಪರ್. ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದಮೇಲೆ ಒಂದು ಫಾಲ್ಸ್ ಸಿಗುತ್ತೆ. ಸೊ ಅಲ್ಲಿದೆ ಫಾಲ್ಸು, ಅಲ್ಲಿ ಹೋಗೋಣ. ಯಾವ ಥರ ಇದೆ ಫಾಲ್ಸ್ ಅಂತ ನೋಡೋಣ. ಸಿಕ್ಕಾಪಟ್ಟೆ ಮಳೆ ಕೂಡ ಬಂದಿತ್ತು ಮೊನ್ನೆ, ಬನ್ನಿ ನೋಡೋಣ. ಸೊ ನೋಡಿ, ಇದೇ ಫಾಲ್ಸು, ಸಣ್ಣ ಫಾಲ್ಸ್ ಇದೆ. ಸೊ ಇಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಕಲ್ಲು ಬಂಡೆ ಇದೆ. ಸೊ ಇದನ್ನು ಮೆಲ್ಲ ದಾಟ್ಕೊಂಡು ಹೋಗಬೇಕು. ಮಳೆ ಜಾಸ್ತಿ ಇದ್ದರೆ ನೀರು ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಹೋಗ್ಬೇಕು, ಇನ್ನು ಆ ಕಡೆ ಹೋಗೋಣ. ಈಗ ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೀವಿ. ಒಂದು ಕಡೆ ವೆದರು ಸಖತ್ತಾಗಿದೆ. ವ್ಯೂ ತೋರಿಸ್ತೇನೆ ನೋಡಿ. ಸಖತ್ತಾಗಿರುವಂಥ ಒಂದು ವ್ಯೂ ಇದೆ, ತೋರಿಸ್ತೇನೆ ನೋಡಿ. ಬನ್ನಿ, ಇದೊಂದು ವ್ಯೂ ಪಾಯಿಂಟ್. ಅಲ್ಲಿ ಫೋಟೋ ಎಲ್ಲ ತೆಗಿಬೋದು ಅಲ್ಲಿ. ಬನ್ನಿ ಹೋಗೋಣ. ಸೊ ಇಲ್ಲಿವರೆಗೂ ಏನು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಇಲ್ಲಿಂದ ನಡ್ಕೊಂಡು ಬಂದರೆ ಇಲ್ಲೊಂದು ಒಂಟಿ ಮರದ ಥರ ಇದೆ. ಸೊ ಇಲ್ಲಿ ಸಖತ್ತಾಗಿರುವಂಥದ್ದು ವ್ಯೂ ಪಾಯಿಂಟ್ ಇದೆ. ನೀವೆಲ್ಲ ಫೋಟೋ ಎಲ್ಲ ತೊಗೋಬೋದು ಇಲ್ಲಿ. ನೋಡಿ ಯಾವ ಥರ ವೆದರ್ ಇದೆ ಅಂತ. ಈಗ ಸ್ವಲ್ಪ ಫಾಗ್ ಇದೆ, ಹಾಗಾಗಿ ಕಾಣ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಬಿಸಿಲಿದೆ ನೋಡಿ. ಸೊ ಇಲ್ಲಿ ಚೆಂದ ಫೋಟೋ ಎಲ್ಲ ತೆಗಿಬೋದು. ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಬಂದಾದಮೇಲೆ ಎರಡನೇ ಫಾಲ್ಸ್ ಸಿಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಇದು ಆರಾಮ್ಸೆ ಹೋಗ್ಬೋದು. ಹೋಗಿ ಹೋಗಿ ಮೆಲ್ಲ ಮೆಲ್ಲ. ಸೊ ಇಲ್ಲಿ ಕಲ್ಲು ಸ್ವಲ್ಪ ಜಾರುತ್ತೆ ನೋಡಿ ಫಾಲ್ಸ್. ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ ನೋಡಿ, ಎಷ್ಟು ದೂರ ಇದೆ, ಎಷ್ಟು ಎತ್ತರ ಇದೆ, ಇನ್ನು ಇಲ್ಲಿ ಹೇಗೆ ಸಾಗಬೇಕು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ. ಈ ಕಡೆಯಿಂದ ಇದು ನಡ್ಕೊಂಡು ಹೋಗ್ಬೇಕು ಮೇಲೆ. ಬನ್ನಿ ಹೋಗೋಣ. ಸೊ ಕೊನೆಯದಾಗಿ ನಾವೀಗ ಒಂದು ಲಾಸ್ಟ್ ಫಾಲ್ಸ್ ಹತ್ರ ಬಂದಿದ್ದೇವೆ. ಇದು 3ನೇ ಫಾಲ್ಸು. ಸೊ ಸಖತ್ತಾಗಿರುವಂತಹ ಫಾಲ್ಸ್ ಇದು. ನೇತ್ರಾವತಿ ನದಿಯ ಒಂದು ಫಾಲ್ಸ್ ಇದು. ಬನ್ನಿ ಸ್ನೇಹಿತರೆ, ನೀವು ನೋಡ್ಬೋದು, ಇದೇ ಆ ಫಾಲ್ಸ್. ಇದನ್ನು ದಾಟ್ಕೊಂಡು ಆ ಕಡೆಯಿಂದ ನಾವು ಅಲ್ಲಿ ಮೇಲೆ ಹೋಗ್ಬೇಕು. ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಬನ್ನಿ ಹೋಗೋಣ. ನೋಡ್ಬೋದು ನಮ್ಮ ಟೀಮ್ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಮೆಲ್ಲ ಮೆಲ್ಲ ಬನ್ನಿ. ಹೇಗೆ ಅನಿಸ್ತು? ಸೂಪರ್ ಸೂಪರ್ ಇತ್ತಾ? ಶೂ ಚಂದ ಮಾಡಿ ಕಾಲು ಒರ್ಸ್ಕೊಂಡು ಶೂ ಹಾಕೊಳ್ಳಿ. ಬನ್ನಿ ಬನ್ನಿ. ಇಲ್ಲ, ಈ ಒಂದು ಪ್ಲೇಸಲ್ಲಿ ಮಾತ್ರ. ಇದೊಂದು ಜಲಪಾತ ಆದಮೇಲೆ ಇಲ್ಲಿಂದ ನಿಜವಾದಂಥ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಸೊ ಇನ್ನು ಮೇಲೆ ಹತ್ತಿ ಹೋಗಬೇಕು. 3 ಬೆಟ್ಟ ಹತ್ತಿ ಇಳಿದು ಪುನಃ ಹತ್ತಬೇಕು. ಇಳಿಲಿಕ್ಕಿಲ್ಲ, ಹತ್ತಲಿಕ್ಕೆ ಇರುವಂಥದ್ದು. ಬನ್ನಿ ಹೋಗೋಣ. ಕಾಡಿಂದ ಒಳಗೆ ನಡ್ಕೊಂಡು ಬಂದಿದ್ದೀವಿ. ಇನ್ನು ಇಲ್ಲಿ ಮೇಲೆ ಹೋಗಬೇಕು. ಹೋವಾ, ಸ್ಟೀಪ್ ಇದೆ ಸಿಕ್ಕಾಪಟ್ಟೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ಇನ್ನು ಮೇಲೆ ಬೆಟ್ಟ ಹತ್ತಬೇಕು. ಸೊ ಈಗಲೇ ಒಂಥರ ಸುಸ್ತಾಗ್ತಾ ಇದೆ. ಇಲ್ಲಿ 3 ಬೆಟ್ಟ ಇದೆ. ಸೊ ಇದು 1ನೇ ಬೆಟ್ಟ, 2ನೇ ಬೆಟ್ಟ, 3ನೇ ಬೆಟ್ಟಕ್ಕೆ ನಾವು ಪೀಕ್ ಹೋಗ್ತೀವಿ. ಸೊ ಬನ್ನಿ ಈಗ ಬೆಟ್ಟ ಹತ್ತೋಣ. ಸ್ನೇಹಿತರೆ, ನೀವು ನೋಡ್ಬೋದು, ಒಂದು ಬೆಟ್ಟ ಹತ್ತಿ ಬಂದಾದ್ಮೇಲೆ ಸೊ ಈ ಥರ ನಿಮ್ಗೊಂದು ವ್ಯೂ ಸಿಗುತ್ತೆ. ಸೊ ಇದಕ್ಕಿಂತ ಮೇಲೆ ಹೋದ್ಮೇಲೆ ವ್ಯೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನೀವು ನೋಡ್ಬೋದು, ಅಲ್ಲಿ ನಾವು ಇನ್ನು ಬೆಟ್ಟ ಹತ್ತಿ ಹೋಗಬೇಕು. ಸೊ ಅದಕ್ಕೋಸ್ಕರ ಇಲ್ಲೊಂದು ರೀಲ್ಸ್ ಮಾಡೋಕ್ಕೆ, ಇದೆಲ್ಲ ಫೋಟೋ ಎಲ್ಲ ತೆಗಿಯೋಕ್ಕೆ ಇಲ್ಲಿ ಯಾವಾಗ ಖಾಲಿ ಇರುತ್ತೆ, ಫಾಗೆಲ್ಲ ಕ್ಲಿಯರ್ ಆಗುತ್ತೆ, ಆವಾಗ ನೀವೊಂದು ಫೋಟೋ ತೊಗೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬೆಟ್ಟ. ನೀವು ಯಾವ ಥರ ಮೇಲೆ ಹತ್ತುತ್ತಾ ಹೋಗ್ತೀರಿ, ಆಗ ಈ ನೇತ್ರಾವತಿಯಲ್ಲಿ ಇಷ್ಟು ಒಳ್ಳೆ ವ್ಯೂ ಸಿಗುತ್ತೆ. ಅದು ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಒಳ್ಳೆದಂತ. ಸೊ ಅದಕ್ಕೆ ಉದಾಹರಣೆ ನಮ್ಮ ನೇತ್ರಾವತಿ. ಪೀಕಲ್ಲಿ ವ್ಯೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಹೋಗ್ತಾ ದಾರಿಲಿ ಉಂಟಲ್ಲ, ಈ ಥರ ಸಖತ್ತಾಗಿರೋ ವ್ಯೂ ಸಿಗುತ್ತೆ. ನೋಡ್ಬೋದು ಸ್ನೇಹಿತರೆ, ಈಗ ನಾವು ನೇತ್ರಾವತಿ ಪೀಕ್ ಮೇಲೆ ಹತ್ತುತ್ತಾ ಇದ್ದೇವೆ. ಸೊ ಅಲ್ಲಿ ನೋಡಿ, ಇಲ್ಲಿವರೆಗೂ ಕ್ಲೀನ್ ಇತ್ತು. ಈಗ ನೋಡಿ ಯಾವ ಥರ ಫಾಗ್ ಬರ್ತಾ ಇದೆ ಅಂತ ನೋಡ್ಬೋದು. ಇದೇ ನಮ್ಮ ನೇತ್ರಾವತಿ ಪೀಕ್ ವ್ಯೂಸ್. ಸೊ ಇನ್ನೂ ಬೆಟ್ಟ ಮೇಲಿದೆ, ಬಟ್ ಆದರೂ ವ್ಯೂ ನೋಡಿ ಯಾವ ಥರ ಇದೆ ಅಂತ. ನೇತ್ರಾವತಿ ಚಾರಣದ ಕೊನೆಯ ಬೆಟ್ಟವನ್ನು ಹತ್ತಾ ಇದ್ದೇನೆ. ವ್ಯೂಸ್ ಮಾತಾಡಲಿಕ್ಕಾಗ್ತಾಯಿಲ್ಲ. ಇನ್ನು ಕೊನೆಯ ಅಷ್ಟು ಬಾಕಿ ಇದೆ. ಹಬ್ಬ ಇರೋದು ಅದು ಫುಲ್ ಸ್ಟೀಪ್ ಇದೆ. ಕೊನೆಯದಾಗಿ ತುಂಬ ಜನ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ಫೈನಲಿ ಆಗಿ ನಾವು ನೇತ್ರಾವತಿ ಪೀಕ್ ಬಂದಿದ್ದೀವಿ. ಆದರೆ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ. ಇಲ್ಲಿ ಬಂದು ನೋಡೋ ವ್ಯೂಸ್ಗಿಂತ ಬರೋ ದಾರಿನೇ ಚೆನ್ನಾಗಿದೆ. ನೇತ್ರಾವತಿ ಪೀಕು ನೋಡಿ, ಈ ಕಡೆನೂ ವ್ಯೂಸ್ ಇದೆ. ಇವತ್ತಷ್ಟು ಫಾಗಿಲ್ಲ, ಎಲ್ಲ ಗೈಡ್ಗಳು ಇಲ್ಲಿದ್ದಾರೆ. ಸೊ ನೋಡಿ, ನಾವು ನಡ್ಕೊಂಡು ಬಂದಿರುವಂಥ ದಾರಿ ಈ ಕಡೆ, ಮತ್ತೆ ವ್ಯೂಸ್ ಮತ್ತು ಫಾಗ್. ಈ ಕಡೆ ದಕ್ಷಿಣ ಕನ್ನಡ ಏನು ಕಾಣ್ತಾ ಇಲ್ಲ. ವ್ಯೂ ಪಾಯಿಂಟ್ ಕಾಣ್ತಾ ಉಂಟು, ಹೋಗ್ತಾ ಉಂಟು ಅಷ್ಟೇ 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 ಅಷ್ಟೇ. ಸರಿ, ಪುಷಪ್ ಚಾಲೆಂಜ್ ಆಯಿತಾ? ಕೌಂಟ್ ಮಾಡಿ ಎಷ್ಟಾಯಿತು? ಓಕೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ನೇತ್ರಾವತಿ ಪೀಕು. ನಿಮಗೆ ಟಿಕೆಟ್ 500 ರೂಪಾಯಿ ಟಿಕೆಟ್ ಇದೆ. ನೀವು 15 ದಿವಸ ಮುಂಚೆನೇ ಅರಣ್ಯ ವಿಹಾರಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಚೇಸಿಂಗ್ ಹೈಟ್ಸ್ ಜೊತೆ ಅಂದರೆ ನಮ್ಮ ಜೊತೆ ಟ್ರೆಕ್ಕಿಂಗ್ ಬರ್ತೀರಾ ಅಂತ ಹೇಳಿದರೆ 15 ದಿವಸ ಮುಂಚೆ ನಿಮ್ಮ ID ಕೊಟ್ಟರೆ ನಾವು ಬುಕ್ ಮಾಡ್ತೀವಿ, ಅಥವಾ ನೀವು ಕೂಡ ಬುಕ್ ಮಾಡ್ಬೋದು. ನೋಡಿ ಎಷ್ಟು ಸುಂದರವಾದಂಥ ಸ್ಥಳ ಇದು, ನಮಗಂತೂ ತುಂಬ ಖುಷಿ ಆಯಿತು. ನೋಡಿ ಚೇಸಿಂಗ್ ಹೈಟ್ ಜೊತೆ ಬಂದಿರುವಂಥ ನಮ್ಮ ಉಡುಪಿ ಟೀಮ್. ಗಾಯ್ಸ್, ಹೇಗೆ ಅನಿಸ್ತು ಟ್ರೆಕ್ಕಿಂಗ್? ಓಕೆ, ನೀವು ನಮ್ಮ ಜೊತೆನೇ ಬರ್ಬೋದು ಅಥವಾ ನೀವು ಕೂಡ ಬರ್ಬೋದು. ಬೆಳ್ತಂಗಡಿ, ದಕ್ಷಿಣ ಕನ್ನಡ. ಇದು ಎಷ್ಟೋ ಸಮಯ ಆದ ನಂತರ ಈ ವ್ಯೂ ಸಿಕ್ಕಿರೋದು ಪುಣ್ಯ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿಂದ ಗಡಾಯಿಕಲ್ಲು ಕಾಣುತ್ತೆ, ಬಟ್ ಫಾಗ್ ಇರೋದ್ರಿಂದೆಲ್ಲ ಕಾಣ್ತಾ ಇಲ್ಲ. ನೋಡಿ ದಕ್ಷಿಣ ಕನ್ನಡ, ನಮ್ಮ ಬೆಳ್ತಂಗಡಿ. ಸ್ನೇಹಿತರೆ ನೋಡ್ಬೋದು, ಈ ವ್ಯೂಸ್ಗೋಸ್ಕರ ಎಲ್ಲರೂ ನೇತ್ರಾವತಿ ಅಂತ ಇರ್ತಾರೆ. ಸೊ ಯಾವ ಥರ ಇದೆ ಅಂತ ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ, ವ್ಯೂಸ್ ಸಖತ್ತಾಗಿದೆ. ನೀವು ಜಾಸ್ತಿ ಏನು ಬೇಡ, 5 ಗಂಟೆಯಲ್ಲಿ ಹತ್ತಿ ಇಳಿಬೋದು. ಭಾಳಷ್ಟು ಖುಷಿ ಆಗುತ್ತೆ, ಚೆನ್ನಾಗಿರುವಂಥ ವ್ಯೂಸ್ ಕೂಡ ಇದೆ. ಸೊ ನೀವು ಬರಬೇಕು ಅಂತ ಹೇಳಿದರೆ ಬೆಂಗಳೂರಿಂದ, ಉಡುಪಿ, ಮಣಿಪಾಲಿಂದ ಕೂಡ ನಾವು ಟ್ರೆಕ್ಕನ್ನು ಆರ್ಗನೈಸ್ ಮಾಡ್ತೀವಿ. ಅಥವಾ ನೀವ್ಯಾದರೂ ಬರ್ತೀರ ಅಂತ ಹೇಳಿದರೆ ಆರಾಮ್ಸೆ ಬನ್ನಿ. aranyvihar.com ನೀವು ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ. ಗೈಡ್ ಚಾರ್ಜಸ್ 1000 ರೂಪಾಯಿ ಇರುತ್ತೆ, ಮತ್ತು ಜೀಪ್ ರೈಡ್ ಇರುತ್ತೆ. ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಯಾಕಂದರೆ ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ, ಆರಾಮ್ಸೆ ಟ್ರೆಕ್ ಮಾಡಿ. 10 ಜನಕ್ಕೆ ಒಬ್ಬರು ಗೈಡ್ ಕೊಡ್ತಾರೆ, ಚೆನ್ನಾಗಿದೆ. ನಿಮ್ಮನ್ನು ಆರಾಮ್ಸೆ ಕರ್ಕೊಂಡು ಬರ್ತಾರೆ, ಇಂಥ ಅದ್ಭುತವಾದಂಥ ವ್ಯೂವನ್ನು ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೋಡ್ತಾ ಇರಿ ನಮ್ಮ ಚೇಸಿಂಗ್ ಹೈಟ್ಸ್, ಅದೇ ರೀತಿ ಟ್ರಾವೆಲ್ ಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.